ನಮಸ್ತೆ ಫ್ರೆಂಡ್ಸ್, ನಾನು ಕಲಾವತಿ. ಇವತ್ತು ಉಪ್ಪಿಟ್ಟು ಯಾವ ರೀತಿ ಮಾಡೋದಂತಂದು ಇದರೊಳಗೆ ಹೆಲ್ದಿಯಾಗಿ ಮೆಂತ್ಯ ಪಲ್ಯ ಪ್ರೋಟೀನ್ ಸಿಗ್ತದೆ ರೀ. ಯಾವ ರೀತಿ ಮಾಡೋದಂತಂದು ಅತಿ ಸುಲಭವಾಗಿ ದೇಹಕ್ಕೆ ಒಳ್ಳೆಯದು. ಉಪ್ಪಿಟ್ಟು ಯಾರು ತಿನ್ನಲ್ಲ ಅಂತ ನೋಡ್ರಿ, ಅವ್ರಿಗಂತೂ ಬೆಸ್ಟ್ ಅಂದ್ರೆ ಬೆಸ್ಟ್ ಅಕ್ಕ ನೋಡ್ರಿ. ಒಂದು ಸಲ ಮಾಡಿಕೊಟ್ಟು ನೋಡ್ರಿ, ನಿಮಗೇನು ಅನ್ನಿಸ್ತಾರೆ ಅವರು ಆ ರೀತಿ ಉಪ್ಪಿಟ್ಟು ಆತದ ನೋಡ್ರಿ. ಈ ವಿಧಂದ ಒಂದು ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಮೂಲಕ ನನಗೆ ನೀವು ತಿಳಿಸ್ತೀರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇನಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹೆಂಗೆ ಮಾಡೋದತ್ತು ನೋಡು ಮತ್ತು ಬರ್ರಿ. ಇಲ್ಲಿ ನೋಡಿ, ಸ್ವಲ್ಪ ಉದ್ದಿನಬೇಳೆ ತೊಗೊಂಡಿನಿ ನೋಡು. ಒಂದು ಸ್ವಲ್ಪ ನಾನು ಮೆಂತ್ಯ ಪಲ್ಯ ಮತ್ತು ಒಂದು 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿನಿ. ಸ್ವಲ್ಪ ಹುಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿ ತೊಗೊಂಡೆ ನೋಡಿರಿ. ಸ್ವಲ್ಪ ಕರಿಬೇವು, 1-2 ಟೊಮೊಟೊ, ಒಂದು 5-6 ಮೆಣಸಿನ್ಕಾಯಿ ಖಾರಕ್ಕೆ. ಮತ್ತು ಮೆಂತ್ಯ ಪಲ್ಯ ಹಾಕೋದ್ರಿಂದ ಪ್ರೋಟೀನ್ ಸಿಗ್ತದೆ ರೀ. ಮತ್ತು ಎಲ್ಲ ದೇಹಕ್ಕೆ ಒಳ್ಳೆಯದು ಅನ್ನೋ ಸಲುವಾಗಿ ನಾನು ಮೆಂತ್ಯ ಪಲ್ಯ ಹಾಕಿ ಯಾವ ರೀತಿ ಮಾಡೋದಂತಂದು ತೋರಿಸ್ಲತ್ತೀನಿ ನೋಡಿರಿ. ಇವತ್ತು ಉಪ್ಪಿಟ್ಟು ಯಾವ ರೀತಿ ಮಾಡೋದಂತಂದು ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ, 1 kg ಅಷ್ಟು ರವೆ ತೊಗೊಂಡಿನಿ ನಾನು. 1 kg ಅಷ್ಟು ರವೆ ತೊಗೊಂಡು ಹುರಿಲತ್ತೀನಿ ನೋಡಿರಿ. ಚೆಂದಾಗಿ ಹುರ್ಕೋಬೇಕು ರೀ. ಮೇನಾಗಿ ರವೆ ಹುರ್ಕೊಳ್ಳೋದಂದ್ರೆ ಉಪ್ಪಿಟ್ಟು ಟೇಸ್ಟಾಗಿ ಆಗತ್ತೆ ರೀ. ಇಲ್ಲಿಕಂದ್ರೆ ಗಂಟು ಆಗೋವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಹಿಂಗೆ ಎಣ್ಣೆ ಹಾಕ್ಕೊಂಡು ಒಂದು ಚಿಟಿಕೆ ಅಷ್ಟು ಅಥವಾ 4-5 ಉಪ್ಪಿಟ್ಟು ತಿನ್ನೋ ಸ್ಪೂನ್ ಇರ್ತಲ್ಲ, ಆ ಸ್ಪೂನಲ್ಲಿ ಒಂದು 4-5 ಸ್ಪೂನು ಎಣ್ಣೆ ಹಾಕ್ಕೊಂಡು ಈ ಥರ ಹುರ್ಕೋರಿ. ನೀವು ಎಣ್ಣೆ ಬೇಡ ಹಾಗೆ ಹುರ್ಕೋತೀನಿ ಅಂದ್ರೆ ಹಾಗೇನೂ ಹುರ್ಕೋಬೋದು. ಎಣ್ಣೆ ಹಾಕಿ ಹುರ್ಕೊಳ್ಳೋದಿಂತ್ರ ಈ ಥರ ಚೆಂದ ಆಗ್ತದೆ. ಅದು ಉದುರು ಆಗ್ತದೆ ನೋಡಿರಿ. ಉಪ್ಪಿಟ್ಟು ಮಾಡೋಕೆ ಭಾಳ ಈಜಿ ಆಗ್ತದೆ ಅನ್ನೋ ಸಲುವಾಗಿ ನಾ ಈ ಥರ ತೋರಿಸ್ಲತ್ತೀನಿ ನೋಡಿರಿ. ಚೆಂದಾಗಿ ಹುರ್ಕೋಬೇಕು ರೀ. ರವೆ ಪೂರ್ತಿ ಚೆಂದಾಗಿ ಹುರ್ಕೊಂಡಾದ ನಂತರ ಇದು ಯಾವ ರೀತಿ ಮಾಡೋದಂತಂದು ಉಪ್ಪಿಟ್ಟು ತೋರಿಸ್ತೀನಿ ನೋಡಿರಿ. ಡಿಫ್ರೆಂಟಾಗಿ ಈಗ ನೋಡಿ, ಈ ಮೆಂತ್ಯ ಪಲ್ಯ ಹಾಕಿ ಮಾಡ್ಲತ್ತೀವಿ ರೀ ಇದ್ರೊಳಗೆ. ಮತ್ತು ದೇಹಕ್ಕೂ ಒಳ್ಳೆಯದು. ಯಾರು ಉಪ್ಪಿಟ್ಟು ತಿನ್ನಂಗಿಲ್ಲ, ಇಷ್ಟ ಇಲ್ಲ ಅಂತಾರಲ್ಲ, ಅವರಿಗೆಲ್ಲ ಈ ಥರ ಒಂದು ಸಲ ಮಾಡಿ ಕೊಟ್ಬಿಡ್ರಿ. ನೋಡಿರಿ ನೀವು ಮತ್ತೆ ಇದೇ ಕೇಳ್ತಾರೆ ಅವರು ಉಪ್ಪಿಟ್ಟು. ಈಗ ನೋಡಿರಿ, ಹುರಿದತ್ತ ಅರ್ಥ ನೋಡಿರಿ. ಇದು ನೋಡಿದ್ರೆ ಗೊತ್ತಾಗ್ಲತ್ತದ ನಿಮಗೆ. ಕಲರ್ನು ಚೇಂಜ್ ಆಗೈತಿ ನೋಡಿರಿ, ಚೆಂದ ಹುರಿದೈತಿ. ಈಗ ಅದೇ ಕಡೆಗೆ ಒಂದು ಸಪ್ರೇಟ್ ತೆಗ್ದು ನೋಡಿರಿ ರವೆ. ಅದೇ ಕಡೆಗೆ ನಾವು ಸ್ವಲ್ಪ ಎಣ್ಣೆ ಹಾಕೊಂಬ್ರಿ. ಸ್ವಲ್ಪ ಅಂದ್ರೆ ಜಾಸ್ತಿ ಹಾಕೋಬೇಕ್ರಿ ಇದಕ್ಕೆ ಎಣ್ಣೆ. ಎಷ್ಟು ಪ್ರಮಾಣದಾಗ ಬೇಕು ಅಷ್ಟು ಪ್ರಮಾಣದಾಗ ಎಣ್ಣೆ ಜಾಸ್ತಿ ಹಾಕೊಳ್ಳೋದಂದ್ರೆ ಉಪ್ಪಿಟ್ಟು ಟೇಸ್ಟ್ ಆಗುತ್ತೆ ರೀ. ಈಗ ನೋಡಿರಿ, ಕರಿಬೇವು ಸೊಪ್ಪು ತೊಗೊಂಡಿದ್ದೆಲ್ಲ ನಾನು. ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತೀನಿ ನೋಡಿರಿ. ಇದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಕರಿಬೇವು ಸೊಪ್ಪನ್ನ ನಾ ಹಾಕ್ಕೊಳ್ತೀನಿ ನೋಡಿರಿ. ಚಿಟಿಕೆಯಷ್ಟು ಜೀರಿಗೆ, ಚಿಟಿಕೆಯಷ್ಟು ಸಾಸಿವೆ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ. ಆಮೇಲೆ ಇವಾಗ ನೋಡಿ, ಇದಕ್ಕೆ ನಾವು ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಇವೆಲ್ಲ ತೊಗೊಂಡಿದ್ದೇವಲ್ಲ, ಅದು ಈಗ ಹಾಕ್ಬಾರ್ದು ರೀ. ಫಸ್ಟ್ ಈಗ ಏನು ಹಾಕ್ಬೇಕಂದ್ರೆ ಉದ್ದಿನಬೇಳೆ ಇರ್ತಾವಲ್ಲ, ಉದ್ದಿನಬೇಳೆ ಹಾಕ್ಬೇಕ್ರಿ. ಯಾಕಂದ್ರೆ ಇದು ಉದ್ದಿನಬೇಳೆ ಸ್ವಲ್ಪ ಗಟ್ಟಿ ಇರ್ತಾವಲ್ಲ, ಈ ಥರ ಒಗ್ಗರಣೆ ಒಳಗೆ ಹಾಕೋದಿಂತ್ರ ಟೇಸ್ಟ್ ಆಗತ್ತೆ ರೀ. ಮತ್ತು ಉಪ್ಪಿಟ್ಟಕ್ಕೆ ನೀವು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು. ಉದ್ದಿನಬೇಳೆ ಇಷ್ಟ ಇಲ್ಲಂದ್ರೆ ಉದ್ದಿನಬೇಳೆ ಹಾಕೋದಂದ್ರೆ ಉಪ್ಪಿಟ್ಟು ಭಾಳ ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ ರೀ. ಈಗ ನೋಡಿರಿ, ಒಂದು 4-5 ಸಣ್ಣ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ನಾನು. ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳೋದಿಂತ್ರ ಇದು ಉಪ್ಪಿಟ್ಟು ಸರಿಯಾಗಿ ಬರ್ತದೆ ರೀ. ಮತ್ತು ಮಸ್ತ್ ಆಗ್ತದೆ ನೋಡಿರಿ. ಉದುರು ಆಗ್ತದೆ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಚೇಂಜಸ್ ಆಗಿ ಉಪ್ಪಿಟ್ಟು ಚೇಂಜಸ್ ಹಾಕೋದು ನೋಡಿರಿ. ಇವಾಗ ನೋಡಿರಿ, ಇದು ಸರಿಯಾಗಿ ಮಿಕ್ಸ್ ಆದ ನಂತರ ಇದು ಸ್ವಲ್ಪ ಕಲರ್ ಕೆಂಪಗೆ ಬರೋ ತನಕ ಈ ಥರ ಏನು ಮಾಡೋದು. ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಈಗ ನೋಡಿರಿ, ಇದು ಸರಿಯಾಗಿದಾದ ನಂತರ ಟೊಮೊಟೊ ಮೆಣಸಿನ್ಕಾಯಿ ನಾವು ಏನು ತೊಗೊಂಡಿದ್ದೇವಲ್ಲ, ಇದನ್ನು ಅದರೊಳಗೆ ಒಗ್ಗರಣೆಗೆ ಸೇರಿಸ್ಕೊಳ್ತೇನೆ ನೋಡಿರಿ. ನಾನೀಗ ಉಪ್ಪಿಟ್ಟು ಈ ವಿಧಾನದಾಗ ಒಂದು ಸಲ ಟ್ರೈ ಮಾಡಿ ನೋಡಿರಿ. ನೀವು ಬೇಡ ಅನ್ನೋರು ಸುದಕ್ಕೆ 1-2 ಪ್ಲೇಟ್ ಉಪ್ಪಿಟ್ಟು ತಿಂತಾರೆ ನೋಡಿರಿ. ಕಲರ್ ಯೆಲ್ಲೋ ಕಲರ್ ನಾನು ಅರಿಶಿನ ಪೌಡ್ರ್ ಹಾಕತ್ತಿಲ್ರಿ, ಹಾಗೆ ಮಾಡ್ಲತ್ತೀನಿ. ಯಾಕಂದ್ರೆ ಯೆಲ್ಲೋ ಕಲರ್ ಅರಿಶಿನ ಪೌಡ್ರ್ ಹಾಕ್ಕೊಂಡು ತಿಂದು ನಿಮಗೆ ಉಪ್ಪಿಟ್ಟು ಬೇಸರಾಗಿರ್ತದೆ. ಇದೊಂದು ಸಲ ಚೇಂಜಸ್ ಇರಲಿ, ಇದೊಂಥರ ಡಿಫ್ರೆಂಟಾಗಿರಲಿ ತಂದು ಈ ಥರ ತೋರಿಸ್ಲತ್ತೀನಿ ನೋಡಿರಿ. ಈ ಸ್ವಲ್ಪ ಮೆಂತ್ಯ ಪಲ್ಯ ತೊಗೊಂಡಿದ್ದೆ ನೋಡಿರಿ. ನಾವು ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿ ತೊಗೊಂಡಿದ್ದು ಮೆಂತ್ಯ ಪಲ್ಯ ಹಾಕತ್ತೀನಿ ನೋಡಿರಿ. ಮೆಂತ್ಯ ಪಲ್ಯ ಇದ್ರೆ ನೀವು ಹಾಕೋಬೋದು, ಯಾಕಂದ್ರೆ ದೇಹಕ್ಕೆ ಒಳ್ಳೇದತ್ತಂದು ಮೆಂತ್ಯ ಪಲ್ಯ ಹಾಕಿ ಮಾಡ್ಲತ್ತೀನಿ ರೀ. ಟೇಸ್ಟ್ನು ಮತ್ತು ಭಾಳ ಅಂದ್ರೆ ಭಾಳ ಸೂಪರಾಗಿರ್ತದೆ ರೀ. ಇದು ಮೆಂತ್ಯ ಪಲ್ಯ ಹಾಕೋದಿಂತ್ರ ದೇಹಕ್ಕೂ ಒಳ್ಳೆಯದು. ಟೇಸ್ಟ್ ಮಾತ್ರ ಮಸ್ತ್ ಇರ್ತದೆ ರೀ. ಒಂದು ಸಲ ಹಿಂಗೆ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗುತ್ತೆ ನೋಡಿರಿ. ಇವಾಗ ನೋಡಿರಿ, ಇದಕ್ಕೆ ಸ್ವಲ್ಪ ನಾವು ಹಸಿ ಶೇಂಗಾನೇ ಹಾಕ್ಲತ್ತೀನಿ ನೋಡಿರಿ. ಒಗ್ಗರಣೆ ಒಳಗೆ ಹುರಿದ ಶೇಂಗಾ ಇದ್ರೂ ನೀವು ಹಾಕ್ಕೋಬೋದು. ಹಸಿ ಶೇಂಗಾ ಹಾಕೋದಿಂದ್ರೂ ಟೇಸ್ಟ್ ಭಾಳ ಮಸ್ತ್ ಬರ್ತದೆ ರೀ ಉಪ್ಪಿಟ್ಟು. ಇವಾಗ ನೋಡಿರಿ, ನಾನು ಇದಕ್ಕೆ
ಪುಟಾಣಿ ಇರ್ತಾವೆ ನೋಡ್ರಿ, ಅವು ಪುಟಾಣಿ ಸ್ವಲ್ಪ ಹಾಕ್ಕೊಳತ್ತೇನೆ ನೋಡ್ರಿ. ಒಂದು ಸ್ವಲ್ಪ ಪುಟಾಣಿ ಹಾಕೋದಂತರೂ ಉಪ್ಪಿಟ್ಟು ತಿನ್ನುವಾಗ ಬಾಯಲ್ಲೇ ಚಂದ ಹತ್ತದ. ನೀವು ಪುಟಾಣಿ ಬೇಕಂದ್ರೆ ಹಾಕೋರಿ, ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು ನೋಡ್ರಿ. ಇದು ಚೆಂದಾಗಿ ಈ ಥರ ಒಗ್ಗರಣೆ ಕಲರ ಚೇಂಜ್ ಆಗೋ ತನಕನೂ ಇದೇ ಥರ ಸ್ವಲ್ಪ ಒಗ್ಗರಣೆ ಹಸಿ ಇದ್ರೆ ಉಪ್ಪಿಟ್ಟು ಟೇಸ್ಟ್ ಹತ್ತಂಗಿಲ್ಲ. ಅದ್ರ ಸಲುವಾಗಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ನೋಡ್ರಿ. ಇವಾಗೇ ಉಪ್ಪು ಹಾಕೋಬೇಕ್ರಿ, ಯಾಕಂದ್ರೆ ಇದು ಒಗ್ಗರಣೆಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತು ಇವಾಗ ನೋಡ್ರಿ ಇದು ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಇದಕ್ಕೆ ನೋಡಿ ಸ್ವಲ್ಪ ಈಗ ಚೆಂದಾಗಿ ತಿರುವಾಡ್ಕೊಂಡು ಮ್ಯಾಗ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಇಟ್ಟು ಬಿಡ್ರಿ. ಒಂದು 30 ಸೆಕೆಂಡ್ ಕಾಲ ಈ ಥರ ಮುಚ್ಚಿಬಿಡ್ರಿ. ಈಗ ನೋಡ್ರಿ ಕಲರ್ನು ಚೇಂಜ್ ಆಗೈತಿ, ಒಗ್ಗರಣೆನೂ ಮೆತ್ತಗಾಗಿ ಬೈಂದದ ನೋಡ್ರಿ. ಇದಕ್ಕೆ ನಾವು ಈಗ ನೀವು ಏನೋ ರವೆ ತೊಗೊಂಡಿರ್ತಿರಲ್ಲ, ಅಳತೆ ಪ್ರಕಾರ ಬೇಕಂದ್ರೆ ಅಳತೆ ಪ್ರಕಾರ ತೊಗೋಬೋದು. ನಿಮಗೆ ಅಳತೆ ತಿಳಿತಂದ್ರೆ ಹಾಗೇನೂ ಮಾಡ್ಕೊಬೋದು ನೋಡ್ರಿ. ರವೆ ನೀವು 1 kg ರವೆ ತೊಗೊಂಡಿರಂದ್ರೆ ನೀವು ಯಾವುದಾರ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಅಳತೆನ ಮಾಡ್ಬೋದು ರೀ. ನೀವು ಎಷ್ಟು ರವೆ ತೊಗೊಂಡಿರ್ತಿರಲ್ಲ ಅದರ ಡಬಲಷ್ಟು ನೀರು ಹಾಕೋಬೇಕಾಗ್ತದ್ರಿ. ಇದು ಡಬಲ್ಗಿಂತ ಸ್ವಲ್ಪ ಕಡಿಮೆ ಆದರೂ ನಡೀತದ, ಯಾಕಂದ್ರೆ ನೀರು ಅತಿಯಾಗಿ ಹೆಚ್ಚಾಗಬಾರ್ದ್ರಿ. ಇದಕ್ಕೆ ರವಕ್ಕೆ ಜಾಸ್ತಿ ನೀರು ಆಗಬಾರ್ದ್ರಿ, ಯಾಕಂದ್ರೆ ಅತಿಯಾಗಿ ನೀರಾದರೂ ಭಾಳ ಮೆತ್ತಗಾಗ್ಬಿಡ್ತದೆ. ಈಗ ನೋಡಿ ಸ್ವಲ್ಪ ಹುಣ್ಸಿನ್ಕಾಯಿ ಹಾಕೊಂಡೀನಿ ನೋಡ್ರಿ ನಾನು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲ ಹಾಕೊಳ್ತೀನಿ ನೋಡ್ರಿ. ಇಲ್ಲೇ ಇರೋದು ನೋಡ್ರಿ ಟಿಪ್ಸ್ ನಿಮಗೆ. ಏನಂದ್ರೆ ಬೆಲ್ಲ ಹಾಕೊಳ್ಳೋದಂದ್ರೆ ಕೆಲವೊಬ್ಬರು ಸಕ್ಕರೆ ಹಾಕಿ ಮಾಡ್ತಾರೆ. ಬೆಲ್ಲ ಅಂದ್ರೆ ಜಾಸ್ತಿ ಇಲ್ಲ, 1 ಸ್ಪೂನಷ್ಟು ಅಷ್ಟೇ, 1 ಸ್ಪೂನಷ್ಟು ಬೆಲ್ಲ ಹಾಕೊಂಡೀನಿ. ಬೆಲ್ಲ ಹಾಕೊಳ್ಳೋದಂದ್ರೆ ಈ ಥರ ಒಂದು ಸಲ ಉಪ್ಪಿಟ್ಟು ಹಿಂಗೆ ಬೆಲ್ಲ ಹಾಕಿ ಮಾಡಿ ನೋಡ್ರಿ. ಸ್ವಲ್ಪ 1 ಸ್ಪೂನಷ್ಟು ಅಷ್ಟೇ ಬೆಲ್ಲ, ಅಂದ್ರೆ ಏನು ಜಾಸ್ತಿ ಹಾಕೊಳ್ಳೋದಿಲ್ಲ. ಈಗ ನೋಡ್ರಿ ಸರಿಯಾಗಿ ಮಿಕ್ಸ್ ಆದ ನಂತರ ಇದು ಕುದಿ ಬಂದೈತೆ ನೋಡ್ರಿ. ಈಗ ಕುದಿ ಬಂದೈತಿ. ಅದಕ್ಕೆ ನಾವೇನು ರವೆ ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೇವಲ್ಲ ಅದನ್ನು ಸ್ವಲ್ಪನೇ ಹಾಕೋತ ಇದು ತಿರುವಾಡ್ಬೇಕು ನೋಡ್ರಿ. ಈಗ ನಿಮಗೆ ಯಾರು ಹೆಲ್ಪ್ ಮಾಡೋರು ಅದಾರಂದ್ರೆ ಅವ್ರ ಕೈಯಲ್ಲಿ ನೀವು ರವೆ ಹಾಕಿ ತಿರುವಾಡ್ಬೋದು. ಇಲ್ಲ ಯಾರೂ ಇಲ್ಲ ಅಂದ್ರೆ ನೀವೇ ಒಂದು ಕೈಯಲ್ಲಿ ರವೆ ಹಾಕಬೇಕು, ಒಂದು ಕೈಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇದು ಯಾಕಂದ್ರೆ ಗಂಟು ಆಗುವಂಥ ಸಾಧ್ಯತೆ ಇರ್ತದೆ. ಅದ್ರ ಸಲುವಾಗಿ ನಾನು ಪಾತ್ರೆ ಈ ಥರ ಬಳಸಿನಂತ ನೀವು ಅದೇ ಥರ ಪಾತ್ರೆನ ಬಳಸೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಿಮಗೆ ಯಾವುದು ಅನುಕೂಲ ಆಗ್ತದೆ ನೋಡ್ರಿ ಆ ರೀತಿ ಪಾತ್ರೆನ ನೀವು ಬಳಸ್ಬೋದು ರೀ. ಯಾಕಂದ್ರೆ ದಪ್ಪ ತಳ ಇರುವಂಥ ಪಾತ್ರೆ ಬಳಸ್ರಿ. ಇದಕ್ಕೆ ಉಪ್ಪಿಟ್ಟು ಭಾಳ ಮಸ್ತ್ ಬರ್ತದೆ. ಈ ಸ್ಟೀಲಿನೊಳಗೆಲ್ಲ ಮಾಡ್ಕೊಬಾರ್ದು, ಉಪ್ಪಿಟ್ಟು ಸರಿಯಾಗಿ ಬರೋಂಗಿಲ್ಲ. ಈಗ ನೋಡ್ರಿ ಸರಿಯಾಗಿ ಇದು ಮಿಕ್ಸ್ ಮಾಡ್ಬೇಕ್ರಿ. ಗಂಟು ಆತಿರ್ತದೆ, ಸರಿಯಾಗಿ ಮಿಕ್ಸ್ ಅದನ್ನ ಆ ಕಡೆ ಎಲ್ಲ ನೀರೆಲ್ಲ ಒಗ್ಗರಣೆ ಉಳಿದಿರ್ತದಲ್ಲ ಅದಕ್ಕೊಂದು ಸ್ವಲ್ಪ ಮ್ಯಾಗ ರವೆ ಹಾಕ್ಬೇಕು ನೋಡ್ರಿ. ಅದನ್ನು ನೀರು ಹಿಡ್ಕೋತದ ರೀ. ಇವಾಗ ನೋಡ್ರಿ ಮ್ಯಾಗ ಸ್ವಲ್ಪ ನೀವು ಏನೋ ಉಳಿದಿತ್ತಂದ್ರೆ ರವೆ ಹಾಕ್ಕೊಂಡು ತಿರುಗಾಡ್ಬೋದು. ಮಿನಿಮಮ್ ಇದು ಎಷ್ಟು ಜನಕ್ಕೆ ಆಗ್ತದಂದ್ರೆ ಒಂದು 15 ಜನಕ್ಕೆ ನಾಷ್ಟ ರೆಡಿ ಆಗ್ತದೆ ನೋಡ್ರಿ. ಇದು ಬ್ಯಾಚುಲರ್ಸ್ ಯಾರೇ ವಿಡಿಯೋ ನೋಡ್ತೀರಂದ್ರೆ ನಿಮಗಂತರೂ ಯೂಸ್ಫುಲ್ ಆಕ್ಕದ ನೋಡ್ರಿ. ವಿಡಿಯೋನ ಸೇವ್ ಮಾಡಿಟ್ಕೊಂಡ್ರಿ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಭಾಳ ಈಜಿ ಅದ ನೋಡ್ರಿ ಉಪ್ಪಿಟ್ಟು ಮಾಡೋದು. ಮತ್ತು ಟೇಸ್ಟ್ ಮಾತ್ರ ನೀವು ಮದುವೆ ಮನೆ ಒಳಗೆಲ್ಲ ಯಾವ ರೀತಿ ಮಾಡಿರ್ತಾರಲ್ಲ ಉಪ್ಪಿಟ್ಟು ಅದರಂಗೆ ಟೇಸ್ಟ್ ಇರ್ತದೆ. ಇದಕ್ಕೇನು ತುಪ್ಪ ಹಾಕೋದು ಬೇಡ, ಬೇರೆ ಏನು ಹೊಸದು ಹಾಕೋದು ಬೇಡ. ಮನ್ಯಾಗ ಇದ್ದಿದ್ರೊಳಗೆ ಮಸ್ತ್ ಅಂದ್ರೆ ಮಸ್ತ್ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಈಗ ನೋಡ್ರಿ ಸರಿಯಾಗಿ ಈ ಥರ ಮಿಕ್ಸ್ ಮಾಡಬೇಕು. ಈಗ ನೋಡಿದ್ರೆ ಗೊತ್ತಲ್ಲತ್ತದ ನಿಮ್ಗೆ ಉಪ್ಪಿಟ್ಟು ಯಾವ ರೀತಿ ಬಂದದಂದು. ಬಾಯಲ್ಲಿ ನೀರು ಕಡಿತಾ ಇದೆ ನೋಡಿ ಇಲ್ಲಿ ಉಪ್ಪಿಟ್ಟು ಯಾವ ರೀತಿ ರೆಡಿ ಆಗಿರತ್ತಂದು. ಇದು ಸರಿಯಾಗಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ 1 ನಿಮಿಷಗಳ ಕಾಲ ಇದು ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಮೀಡಿಯಮ್ ಲೋ ಫ್ಲೇಮ್ದಾಗ ಇಟ್ಕೋಬೇಕ್ರಿ. ಇದು ಗ್ಯಾಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ನೋಡ್ರಿ. ಲೋ ಫ್ಲೇಮ್ದಾಗ ಗ್ಯಾಸ್ ಇಟ್ಟು ಸ್ವಲ್ಪ ಮುಚ್ಚಳ ಮುಚ್ಚಿ 1 ನಿಮಿಷಗಳ ಕಾಲ ಇಷ್ಟೇ ಬಿಟ್ಟು ಬಿಡ್ರಿ ನೀವು. ಆಮೇಲೆ ನೋಡ್ರಿ ಉಪ್ಪಿಟ್ಟು ಎಷ್ಟು ಮಸ್ತ್ ರೆಡಿ ಆಗಿರ್ತಂದ್ರೆ ನಾ ಹೇಳೋದಿಂತ್ರ ನಿಮಗೆ ಇದು ಅನ್ಸಂಗಿಲ್ಲ. ಒಂದು ಸಲ ಟ್ರೈ ಮಾಡಿ ನೋಡ್ರಿ ನೀವು ಮನೆಯಲ್ಲಿ. ಹೆಂಗಿರ್ತದಂದ್ರೆ ಅದ್ಭುತ ಇರ್ತದೆ ರೀ. 1 kg ರವದೊಳಗೆ ಉಪ್ಪಿಟ್ಟು ನಮ್ಮದು ಹಿಂಗಾಗೈತೆ ನೋಡ್ರಿ. ಇಷ್ಟು ಉಪ್ಪಿಟ್ಟು ಆಗೈತೆ ನೋಡ್ರಿ. ಒಂದು 15 ಜನಕ್ಕಾಗಷ್ಟು ಉಪ್ಪಿಟ್ಟನ್ನ ನಾ ಮಾಡಿ ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ. ಉದುರೇ ಆಗೈತೆ ನೋಡ್ರಿ. ನೀವು ಹೊರಗಡೆ ಎಲ್ಲ ಹೋಟೆಲ್ ಒಳಗೆ ಕೆಲವೊಂದು ಹೋಟೆಲ್ಗಿಂತ ಭಾಳ ಭಾರಿನೇ ನೀವು ಮನ್ಯಾಗ ಮಾಡ್ಕೋಬೋದು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ಮತ್ತೆ ಮುಂದಿನ ರೆಸಿಪಿ ಒಂದಿಗೆ ಸಿಗ್ತೀನಿ.